ಸ್ನೇಹಿತರೆ ನಮಸ್ಕಾರ. ಕಲರ್ಸ್ ಕನ್ನಡ ಟೀಮು ಈಗ ಸೀರಿಯಲ್ ತಂಡಕ್ಕೆ ಒಂದೊಂದೇ ಸೀರಿಯಲ್ ತಂಡಕ್ಕೆ ಶಾಕ್ ಮೇಲೆ ಶಾಕನ್ನು ಕೊಡ್ತಿದೆ. ಅದರಲ್ಲೂ ಕೂಡ ಈ ಧಾರಾವಾಹಿಯ ಕಲಾವಿದರಿಗೆ ಈ ಶಾಕ್ನಿಂದ ಸಹಜವಾಗಿ ಆತಂಕ ಶುರುವಾಗಿದೆ. ಏನಪ್ಪ ಭವಿಷ್ಯದ ಕತೆ ಎನ್ನುವಂಥ ಚಿಂತೆ ಶುರುವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಒಂದೇ ತಿಂಗಳಿನಲ್ಲಿ 2 ಸೀರಿಯಲನ್ನು ಮುಗಿಸುವಂಥ ತೀರ್ಮಾನಕ್ಕೆ ಬಂದಿದ್ದು. 30 ದಿನಗಳ ಒಳಗಡೆ 2 ಧಾರಾವಾಹಿಯನ್ನು ಮುಗಿಸುವಂಥ ತೀರ್ಮಾನಕ್ಕೆ ಕಲರ್ಸ್ ಬಂದಿರುವಂಥದ್ದು ಸಹಜವಾಗಿ ಕಲಾವಿದರಿಗೆ ಮತ್ತು ಈ ವೀಕ್ಷಕರ ವರ್ಗಕ್ಕೆ, ಅಭಿಮಾನಿ ವರ್ಗಕ್ಕೂ ಕೂಡ ಅಚ್ಚರಿ ಮತ್ತು ಶಾಕಿಗೆ ಕಾರಣ ಆಗಿದೆ. ಈಗಾಗಲೇ ಒಂದು ಧಾರಾವಾಹಿ ಇನ್ನೇನು ಟ್ರ್ಯಾಕಿಗೆ ಬರುವಂಥ ಹಂತದಲ್ಲಿರುವಂಥ ಸಂದರ್ಭದಲ್ಲೇ ಮುಗಿಸೋದ್ರ ಮೂಲಕ ಶಾಕನ್ನು ಕೊಟ್ಟಿದ್ದು ಕಲರ್ಸ್ ಟೀಮ್. ಅದು ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಇದೀಗ ಮತ್ತೆ ಮತ್ತೊಂದು ಸೀರಿಯಲ್ ಕೂಡ ಈಗ ನಿಂತಿದೆ. ಅದು ವಧು ಅನ್ನುವಂತಹ ಸೀರಿಯಲ್. ಈ 2 ಸೀರಿಯಲ್ ಕೂಡ ಮುಗಿದ ಬಳಿಕ ಈಗ ಮತ್ತೊಂದು ಸೀರಿಯಲ್ ಕೂಡ ಮುಗಿದಿದೆ. ಅದು ಕೂಡ ಭಾರಿ ಬೇಗ ದಿಢೀರ್ ಅಂತೇಳಿ ಈ ಸೀರಿಯಲನ್ನು ಕೂಡ ಮುಗಿಸಿದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡ 2 ಕೂಡ ಜಿದ್ದಿಗೆ ಬಿದ್ದು ಒಂದರ ಮೇಲೆ ಒಂದು ರಿಯಾಲಿಟಿ ಶೋ ಇರ್ಬೋದು, ಸೀರಿಯಲ್ ಇರ್ಬೋದು, ಅಥವಾ ಯಾವುದೇ ಔಟ್ಡೋರ್ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ಕೂಡ ಮಾಡುತ್ತೆ. ಕಾರಣ ನಾವು TRPಯಲ್ಲಿ ಮೇಲ್ ಬರಬೇಕು, ಮೇಲ್ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ಅದೇ ರೀತಿ ಧಾರಾವಾಹಿಯ ವಿಚಾರದಲ್ಲೂ ಕೂಡ ಹಾಗೆ ಬಹಳಷ್ಟು ಧಾರಾವಾಹಿಗಳು ಹೀಗೆ ಬಂದು ಹಾಗೆ ಹೋಗುವಂತಹ ಕಾಲ ಇದು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಜನರನ್ನು ಸೆಳೆಯೋದ್ರಲ್ಲಿ, ವೀಕ್ಷಕರನ್ನು ಸೆಳೆಯೋದ್ರಲ್ಲಿ ಯಾವುದಾದ್ರೂ ಒಂದು ಧಾರಾವಾಹಿ ತಂಡ ಸೋಲ್ತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಮತ್ತೊಂದು ಅವಕಾಶ, ಇನ್ನೊಂದು ಅವಕಾಶ ಅಂತೇಳಿ ಕೊಡುವಂತಹ ಈಗ ಆಲೋಚನೆ ಇಲ್ಲ, ಮುಗಿಸ್ಬಿಡುವಂಥದ್ದು. ಹೀಗೆ ಪ್ರತಿಯೊಂದು ಸೀರಿಯಲ್ಗಳು ಕೂಡ ಎಂಡ್ ಆಗ್ತಾ ಬರ್ತಾ ಇದ್ದಾವೆ. ಅಂದರೆ TRP ವೈಸ್ ಯಾವುದು ವೀಕ್ ಆಗುತ್ತೋ, ಜನರನ್ನು ಯಾವುದು ಸೆಳೆಯೋದಕ್ಕೆ ಸೋಲುತ್ತೋ ಅವರಿಗೆ ಶಾಕ್ ಮೇಲೆ ಶಾಕನ್ನು ಕೊಡ್ತಿದೆ ಕಲರ್ಸ್ ಟೀಮ್. ಈಗಾಗಲೇ 2 ಸೀರಿಯಲ್ಗೆ ಶಾಕನ್ನು ಕೊಟ್ಟಿತ್ತು. ಮೊದಲಿಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯಗೊಂಡ ಬಳಿಕ ವಧು ಅನ್ನುವಂಥ 2ನೇ ಸೀರಿಯಲ್, ಇದು ಕೂಡ ಅಂತ್ಯಗೊಳ್ಳುತ್ತೆ. ಈಗ 3ನೇ ಸೀರಿಯಲ್, ಅದು 100 ಜನ್ಮಕ್ಕೂ ಅನ್ನುವಂತಹ ಧಾರಾವಾಹಿ. ಈಗ ಈ 3 ಧಾರಾವಾಹಿಗೂ ಕೂಡ ಕೊನೆ ಮೊಳೆಯನ್ನು ಹೊಡೆದು ಬಿಟ್ಟಿದೆ ಕಲರ್ಸ್ ವಾಹಿನಿ. ಈ ವರ್ಷ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂಥ ಲಕ್ಷ್ಮೀ ಬಾರಮ್ಮ ಸೀರಿಯಲು ಏನೋ ಸ್ವಲ್ಪ ಹೆಸರನ್ನು ಪಡೆದಿತ್ತು. ಕಲಾವಿದರ ತಂಡವೂ ಕೂಡ ಚೆನ್ನಾಗಿತ್ತು. ಆದರೆ ಏನು ಮಾಡ್ತೀರಾ, ಕತೆ ಮತ್ತು TRP 2 ಕೂಡ ಪಾತಾಳಕ್ಕೆ ಹೋಗಿತ್ತು. ಸೊ ದಟ್ಟು ಅನಿವಾರ್ಯವಾಗಿ ಇಲ್ಲ, ಈ ಬಾರಿ ಈ ಸೀರಿಯಲನ್ನು ನಿಲ್ಲಿಸಲೇಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಂತಹ ಲಕ್ಷ್ಮೀ ಬಾರಮ್ಮ ಟೀಮ್ ಈಗ ಅವರಿಗೊಂದು ಶಾಕನ್ನು ಕೊಡೋದ್ರ ಮೂಲಕ ಕಲರ್ಸ್ ಕೊನೆಗೂ ಕೂಡ ನಿಲ್ಲಿಸುವಂತಹ ತೀರ್ಮಾನಕ್ಕೆ ಬಂದಂಥ ಕಲರ್ಸ್ ಕನ್ನಡ ಟೀಮ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಶಾಕನ್ನು ಕೊಡ್ತು. ಇಲ್ಲ ಸಾಕು, ನಿಮ್ಮ ಸೀರಿಯಲ್ ಕತೆ ನಿಲ್ಲಿಸಿ ಎನ್ನುವಂತಹ ನೇರವಾದಂತಹ ಮಾತನ್ನೇ ಹೇಳಿಬಿಡ್ತು. ಅಲ್ಲಿಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಿಲ್ತು. ಇದಾದ ಬಳಿಕ ವಧು ಸೀರಿಯಲ್ ಸರದಿ. ವಧು ಕೂಡ ಏಕಾಏಕಿ ಎಂಡಾದಂತಹ ಸೀರಿಯಲ್. ಅಲ್ಲಿ ಕನ್ಕ್ಲೂಷನ್ ಅನ್ನೋದೇ ಸರಿಯಾಗಿರಲಿಲ್ಲ. ಕೇವಲ 99 ಸಂಚಿಕೆಗಷ್ಟೇ ವಧು ಮುಕ್ತಾಯ ಕಂಡಿತ್ತು. 2000, 3000, 5000 ಎಪಿಸೋಡ್ ಹೋಗುವಂಥ ಸೀರಿಯಲ್ಲು ಕೇವಲ 99 ಸಂಚಿಕೆನೇ ಮುಗಿಸ್ಬಿಡ್ತು. ಅಲ್ಲೂ ಕೂಡ ಸಾಕಷ್ಟು ಎಡವಟ್ಟುಗಳಿದ್ದಾವೆ, ಸಾಕಷ್ಟು ತಪ್ಪುಗಳಿದ್ದಾವೆ, ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥ ಅವಶ್ಯಕತೆ ಕೂಡ ಇದೆ. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೇವಲ 99 ಸಂಚಿಕೆಗಷ್ಟೇ ವಧು ಕೂಡ ಮುಕ್ತಾಯ ಕಂಡಿತು. ವಧು ಮುಕ್ತಾಯಗೊಂಡಾಗ ಸಹಜವಾಗಿ ಎಲ್ರಿಗೂ ಕೂಡ ಶಾಕ್ ಆಗಿತ್ತು. ಏನಪ್ಪ ಇದು ಇಷ್ಟು ಬೇಗ ಮುಗಿಸ್ಬಿಟ್ರಲ್ಲ ಅಂತೇಳಿ. ಇನ್ನೂ ಕೂಡ ಸ್ಟೋರಿ ಟೇಕ್ ಆಫೇ ಆಗಿರಲಿಲ್ಲ, ಅಷ್ಟರೊಳಗಡೆ ಮುಗಿಸ್ಬಿಟ್ರಲ್ಲ ಅಂಥೇಳಿ. ಇದಾದ ಬಳಿಕ ಈಗ ಮತ್ತೊಂದು ಧಾರಾವಾಹಿಗೂ ಕೂಡ ಶುಭಮ್ ಅನ್ನುವಂತಹ ಮುದ್ರೆ ಬಿದ್ದಾಗಿದೆ. ಆ ಸೀರಿಯಲ್ ಬೇರೆ ಯಾವುದಲ್ಲ, ಅದೇ 100 ಜನ್ಮಕ್ಕೂ ಸೀರಿಯಲ್. ಅಕ್ಷರಶಃ ಇದು 100 ಜನ್ಮಕ್ಕೂ ಸೀರಿಯಲ್ಗೆ ಅಥವಾ ಸೀರಿಯಲ್ ತಂಡಕ್ಕೆ ದೊಡ್ಡ ಶಾಕ್. ಹಾರರ್ ಥ್ರಿಲ್ಲರ್ ಕಥಾಹಂದರವನ್ನು ಹೊಂದಿರುವಂತಹ 100 ಜನ್ಮಕ್ಕೂ ಧಾರಾವಾಹಿ ಈ ಮೂಲಕ ಎಂಡ್ ಆಗಿದೆ. ದೈವಿಕ ದುಷ್ಟಶಕ್ತಿಯ ನಡುವಿನ ಸಂಘರ್ಷವನ್ನೇ ಸಾರುವಂಥ 100 ಜನ್ಮಕ್ಕ ಸೀರಿಯಲ್ನ ಕಥಾಹಂದರ ಚಿರು ಮೈತ್ರಿ ನಡುವಿನ ಪ್ರೀತಿ, ಸತ್ತ ಮೇಲೂ ಕೂಡ ಚಿರಂಜೀವಿಯನ್ನೇ ಪ್ರೀತಿಸ್ತಿದ್ದಂಥ ಕಾಮಿನಿ, ಚಿರು ಮೈತ್ರಿ ಕುಟುಂಬಕ್ಕೆ ಕಾಮಿನಿ ಕೊಡ್ತಾ ಇದ್ದಂಥ ಕಾಟ, ಇವೆಲ್ಲವೂ ಕೂಡ ಈ ಕಥೆಯಲ್ಲೇ ಒಳಗೊಂಡಿತ್ತು. ಇನ್ನು ಕಳೆದ ವರ್ಷದಿಂದ 100 ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಕಾಣುತ್ತಿದ್ದಂತಹ ವೀಕೆಂಡ್ನಲ್ಲೇ ಕಳೆದ ವರ್ಷದಿಂದ ಈ 100 ಜನ್ಮಕ್ಕೂ ಅನ್ನುವಂಥ ಧಾರಾವಾಹಿ ಪ್ರಸಾರ ಕಾಣ್ತಾ ಇತ್ತು. ಇದರ ಜೊತೆಗೆ ಕಳೆದ ವೀಕೆಂಡ್ನಲ್ಲಿ 100 ಜನ್ಮಕ್ಕೂ ಮುಕ್ತಾಯ ಆಗೋದ್ರ ಮೂಲಕ ಇಲ್ಲಿಗೆ ಮತ್ತೊಂದು ಧಾರಾವಾಹಿಗೆ ಇತಿಶ್ರೀಯನ್ನು ಹಾಡಲಾಗಿದೆ.
ಡಿಸೆಂಬರ್ 23, 2024ರಿಂದ 100 ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಆಯಿತು. ಮೊದಲ ರಾತ್ರಿ 8:30ಕ್ಕೆ 100 ಜನ್ಮಕ್ಕೂ ಪ್ರಸಾರ ಆಯಿತು. ಆದರೆ 57 ಎಪಿಸೋಡ್ಗಳ ಬಳಿಕ ಅಂದರೆ ಮಾರ್ಚ್ ತಿಂಗಳಿನಿಂದ ಏಕಾಏಕಿ ವೀಕೆಂಡ್ ಸ್ಲಾಟಿಗೆ 100 ಜನ್ಮಕ್ಕೂ ಸೀರಿಯಲ್ ಶಿಫ್ಟ್ ಆಯಿತು. ಮಾರ್ಚ್ ತಿಂಗಳಿನಿಂದ ಬರೀ ಶನಿವಾರ ಮತ್ತು ಭಾನುವಾರ ಮಾತ್ರ 100 ಜನ್ಮಕ್ಕೂ ಸೀರಿಯಲ್ ಟೆಲಿಕಾಸ್ಟ್ ಆಗೋದಕ್ಕೆ ಶುರು ಆಯಿತು. ಕಾರಣ ಡಬ್ಬ ಸ್ಟೋರಿ ಮತ್ತು ಏನೂ ಕೂಡ TRP ವೈಸ್ ಇಂಪ್ರೂವ್ ಆಗಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ. ಜೂನ್ 28 ಮತ್ತು 29ರಂದು 100 ಜನ್ಮಕ್ಕೂ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಪ್ರಸಾರ ಆಯಿತು. ಕೇವಲ 88 ಸಂಚಿಕೆಗಳಿಗೆ 100 ಜನ್ಮಕ್ಕೂ ಸೀರಿಯಲ್ ಎಂಡ್ ಆಯಿತು. ಜಸ್ಟ್ ಒಂದು ಶಾರ್ಟ್ ಮೂವಿ ಥರ ಬರಬೇಕಾಗಿದ್ದಂಥ ಸೀರಿಯಲ್ ಇಲ್ಲಿ ಮೆಗಾ ಸೀರಿಯಲ್ ಆಗುವಂತಹ ಕನಸನ್ನು ಹೊತ್ತು ಬಂತು. ಬಟ್ ಪ್ರಯೋಜನ ಆಯಿತಾ? ಇಲ್ಲ. ಅಲ್ಲಿಗೆ 100 ಜನ್ಮಕ್ಕೂ ಸೀರಿಯಲ್ ಕೂಡ ಅಂತ್ಯವಾಯಿತು. ಇನ್ನು 100 ಜನ್ಮಕ್ಕೂ ಸೀರಿಯಲ್ಗೆ ಹೀರೋ ಆಗಿ ಮೊದಲ ಆಯ್ಕೆಯಾಗಿದ್ದು ಗೀತಾ ಧಾರಾವಾಹಿಯ ಧನುಷ್ ಕೂಡ. ಆದರೆ ಅದ್ಯಾಕೋ ಏನೋ 100 ಜನ್ಮಕ್ಕೂ ಧಾರಾವಾಹಿಯಿಂದ ಧನುಷ್ ಕೂಡ ಹೊರಗಡೆ ಬರ್ತಾರೆ. ಆನಂತರ ಆ ಜಾಗಕ್ಕೆ ಬಂದಿದ್ದು ಸ್ನೇಹಿತು. 100 ಜನ್ಮಕ್ಕೆ ಸೀರಿಯಲಲ್ಲಿ ಸ್ನೇಹಿತು, ಶಿಲ್ಪಾ ಕಾಮತ್, ಚಂದನಗೌಡ, ಅನುಪಲ್ಲವಿಗೌಡ, ಗಿರಿಜಾ ಲೋಕೇಶು, ಶಾಲಿನಿ ಹೆಸರಾವು, ಅರ್ಚನಾ ಉಡುಪ ಮುಂತಾದಂತಹ ದಿಗ್ಗಜ ಕಲಾವಿದರನ್ನೇ ಒಳಗೊಂಡಂತಹ ಟೀಮ್ ಇದಾಗಿತ್ತು. 100 ಜನ್ಮಕ್ಕೂ ಅಂತ್ಯಗೊಂಡಿದ್ದಕ್ಕೆ ತಾರೆಯರು ಭಾವುಕರಾಗಿದ್ದಾರೆ. ಕೊನೆಯ ದಿನದ ಚಿತ್ರೀಕರಣದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಎಮೋಷ್ನಲ್ ಆಗಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಹಾಗಾದರೆ 100 ಜನ್ಮಕ್ಕೂ ಸೀರಿಯಲನ್ನು ಯಾಕೆ ನಿಲ್ಲಿಸಿದ್ರು ಸಡನ್ನಾಗಿ? ಅದು ಕೂಡ ಕೇವಲ 88 ಸಂಚಿಕೆಗೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ? ಏನದು ಕಾರಣ? ಈ ರೀತಿಯಾದಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಕತೆ ಎಲ್ಲೋ ಒಂದು ಕಡೆ ಹಳಿ ತಪ್ಪಿತು ಅಂತಲೇ ಹೇಳ್ಬೋದು. ಚಿರಂಜೀವಿ ಅತಿಮಾನುಷ ಶಕ್ತಿಗಳ ಹಿಡಿತಕ್ಕೆ ಸಿಕ್ಕು ನಲಗುವಾಗ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತೆಯಾದಂತಹ ಈಕೆ ತನ್ನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಆಗ ಆ ನಂಬಿಕೆಗಳ ಮುಖಾಂತರ ಅವನನ್ನು ರಕ್ಷಿಸೋದಕ್ಕೆ ಪಣ ತೊಡುತ್ತಾಳೆ. ಚಿರಂಜೀವಿಯ ಜೀವವನ್ನು ಕಾಪಾಡ್ತಾಳೆ. ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೆ ಒದ್ದಾಡುವಂತಹ ಹೆಣ್ಣು ಮಗಳ ಕಥೆಯಾಗಿ ಇದು ಕಮಾಲನ್ನು ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಚೈತ್ರ ಶೆಣೈ ತಮ್ಮ ಗುಡ್ ಕಂಪನಿಯಿಂದ 100 ಜನ್ಮಕ್ಕೂ ಧಾರಾವಾಹಿಯನ್ನು ನಿರ್ಮಿಸಿದರು. ಡಿಸೆಂಬರ್ 23, 2024ರಿಂದ 100 ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಆಯಿತು. ಮೊದಲು ಒಂದು ಟೈಮ್ ಇತ್ತು, ನಂತರ ವೀಕೆಂಡಿಗೆ ಬಂತು. ಇದು ಕಂಪ್ಲೀಟಾಗಿ ಸೀರಿಯಲ್ ಮಲಗುವಂತೆ ಮಾಡಿಬಿಡ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವಾಗ ಪ್ರೊಡ್ಯೂಸರ್ ಕೂಡ ದೂರ ಆಗ್ತಾರೋ, ನಿರ್ದೇಶಕರು ಕೂಡ ನೆಟ್ಟಗಿರೋದಿಲ್ವೋ, ಅಲ್ಲಿಗೆ ಒಂದು ಕತೆ ಓಡೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಫಿಕ್ಸ್ ಆಗಿಬಿಡುತ್ತೆ. ಅಂದರೆ ಸಾಧ್ಯವೇ ಇಲ್ಲ, ಏನೂ ಕೂಡ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವರೆಲ್ಲರೂ ಕೂಡ ಕೈ ಚೆಲ್ಲಿ ಕೂತು ಬಿಡುತ್ತಾರೆ. ಇದಾದ ಬಳಿಕ ಈಗ ಪ್ರಮುಖವಾಗಿರುವಂಥ ವಿಚಾರ, ಬಿಗ್ ಬಾಸ್ ಸೀಸನ್ 12ಕ್ಕೂ ಮತ್ತು ಈ ಸೀರಿಯಲ್ಗೆ ಏನಾದರೂ ಸಂಬಂಧ ಇದೆಯಾ ಅನ್ನೋಂಥದ್ದು ಕೆಲವರ ಪ್ರಶ್ನೆ. ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಶುರು ಆಗೋದು ಇನ್ನೂ ಕೂಡ ಲೇಟ್ ಇದೆ. ಈ ಬಿಗ್ ಬಾಸ್ನಿಂದ ಈ ಸೀರಿಯಲ್ ಮುಗೀತು ಅಂತೇಳಿ ಹೇಳೋಕ್ಕಾಗಲ್ಲ. ಇವ್ರದೇ ತಪ್ಪಿನಿಂದ ಈ ಸೀರಿಯಲ್ನ ಸ್ಟೋರಿ ಮತ್ತು ಅಂಥದ್ದೇನು ಹೆಸರನ್ನು ಮಾಡದೇ ಇರುವಂಥ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲೋ ಒಂದು ಕಡೆ ಡಲ್ಲು ಹೊಡಿತು ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಏನು ತಿಳಿದ್ರೆ ಸ್ನೇಹಿತರೆ, ಇಲ್ಲಿ ಈ ಸೀರಿಯಲ್ ಮುಗಿಯೋದ್ರಿಂದ ಒಂದಷ್ಟು ಕಲಾವಿದರು ಮಾತ್ರ ಇವತ್ತು ದಿಕ್ಕಾಪಾಲಾಗಿದ್ದಾರೆ. ಏನು ಮಾಡಬೇಕು ಮುಂದೆ ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ಸಡನ್ನಾಗಿ ಮುಗಿಸೋದಿದೆಯಲ್ಲ, ಈ ರೀತಿಯಾದಂಥ ಎಫೆಕ್ಟ್ಗಳನ್ನು ತಂದಿರುತ್ತೆ. ಹಾಗಾಗಿ ಇಲ್ಲಿ ಈ ಸೀರಿಯಲ್ಲು ಕಥೆಯ ಕಾರಣಕ್ಕೆ ಅಥವಾ TRP ವೈಸ್ ಇಂಪ್ರೂವ್ ಆಗಲಿಲ್ಲ ಅನ್ನೋಂಥ ಕಾರಣಕ್ಕೆ ಮುಗೀತು, ಕರೆಕ್ಟ್. ಬಟ್ ಆದರೆ ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದಂಥವ್ರು ಈಗೇನು ಮಾಡೋದು ಅನ್ನುವಂಥ ಚಿಂತೆಯಲ್ಲಿರೋದು ಮಾತ್ರ 100% ಸತ್ಯ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, 100 ಜನ್ಮಕ್ಕೂ ಸೀರಿಯಲ್ ಸಡನ್ನಾಗಿ ನಿಲ್ಲಿಸಿರೋದ್ರ ಬಗ್ಗೆ ನಿಮಗೆಷ್ಟು ಬೇಸರ ಇದೆ ಅಥವಾ ಒಳ್ಳೆಯದಾಯಿತು ಅಂತೇಳಿ ನಿಮ್ಗೆ ಅನಿಸುತ್ತಾ? 100 ಜನ್ಮಕ್ಕೂ ಧಾರಾವಾಹಿಯ ಕತೆ ಅದು ಏನೂ ಕೂಡ ನೆಟ್ಟಿಗಿಲ್ಲ, ಹಾಗಾಗಿ ನಿಲ್ಲಿಸಿದ ಒಳ್ಳೆಯದಾಯಿತು ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.